ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಉಮ್ಮೀದ್ ಫೌಂಡೇಶನ್ನಿಂದ ಪ್ರತಿಭಾ ಪುರಸ್ಕಾರ. ವಾರ್ತೆಗಳ ವಿವರ. ಮುದ್ದೆಬಿಹಾಳ ಮಗುವಿನ ಮೊದಲನೇ ಪಾಠಶಾಲೆ ಅಂದರೆ ಅದು ತಾಯಿಯ ಮಡಿಲು. ಅಲ್ಲಿ ಕಲಿಯುವ ಮಗು ಮುಂದೆ ಸಮಾಜಕ್ಕೆ ಆಸ್ತಿಯಾಗಿ ಬದಲಾಗುವಂತೆ ಪಾಲಕರು ಅವರ ಶಿಕ್ಷಣದ ಜವಾಬ್ದಾರಿ ನಿಭಾಯಿಸಬೇಕೆಂದು ಮುಸ್ಲಿಂ ಸಮಾಜದ ಹಿರಿಯ ಮುಖಂಡ ಅಬ್ದುಲ್ ಗಫೂರ್ ಮಕಾನ್ದಾರ್ ಹೇಳಿದರು. ऐसा एक प्रोग्राम मुनाफिक करने जा रहा है जिससे बच्चों की हिम्मत अफजाई के लिए ज़्यादा से ज़्यादा लोग जो है इस सिलसिले में अटेंड करोगे वो हर मस्जिद की पेशनाम जो है ऐलान करे. आज उस ऐलान की कितनी कदर कीमत हो रही, मुझे बहुत अफसोस हो रही इस बात पर कि सिर्फ गिने जो है 50 लोग जो है हमारे ही मुद्दे के. बहुत अफसोस है. यानी इनमें तालीमी बेदारी नहीं है. बिल्कुल हमारे में तालीम बेदारी नहीं, हमारे बच्चों में भी हमें तालीम देने के शौक नहीं हम लोग. इससे मालूम होते. बहुत अफसोस की बात है. इसमें क्या कि ये जिम्मेदारी है ज़्यादा अपने कुर्बानियाँ देकर पेश हो इस फाउंडेशन का साथ भी मैं सुनने में आया हो. बहुत बड़ा काम करिए, उनका शुक्रिया अदा कर दूँ. बहुत बहुत शुक्रिया होगा कि बख्शिश होना रहता नहीं कि उन्होंने व्यक्ति की कुर्बानी दे रही हो. क्या करिए, बच्चों को तालीम देने के लिए अपनी कुर्बानियाँ दे रहे. ये बच्चे कौन है? हमारा मुस्तकबिल, हमारा कौम का मुस्तकबिल, हमारा देश का मुस्तकबिल है. ये बच्चे कल आज बच्चे हैं, कल हुकूमत की बात को भी ख्याल कर सकते. हमारा देश बनाने वाले हैं. हमें भी बनना, हमारा समाज भी बनना, देश भी बनना इससे. लेकिन वो हमारे पास जज्बा तो नहीं. हमें आना, इसमें पार्टिसिपेट करना, मिलना, बच्चों की हिम्मत अफजाई करना. नहीं कौन से हम आपको बैठो बस ये तरह हाल भरे तो अच्छा जज्बा करूँ मैं. ये मुद्दे भाई की आबादी के हिसाब से बोलूँगा. मेरे बातों को छोड़ना है. ಪಟ್ಟಣದ ಮಹಬೂಬ್ ನಗರದ ಮಕ್ಕಾ ಶಾದಿ ಹಾಲ್ನಲ್ಲಿ ಭಾನುವಾರ ಉಮ್ಮೀದ್ ಫೌಂಡೇಶನ್ ನೇತೃತ್ವದಲ್ಲಿ ಏರ್ಪಡಿಸಿದ್ದ ನಗರದ ಮುಸ್ಲಿಂ ಸಮಾಜದ ಪ್ರತಿಭಾವಂತ SSLC ಹಾಗೂ PUC ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕ ವಿದ್ಯಾರ್ಥಿಗಳ ಅಭಿನಂದನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಶಿಕ್ಷಣದಲ್ಲಿ ಹಿಂದುಳಿಯುತ್ತಿರುವ ಸಮಾಜದ ಮಕ್ಕಳಿಗೆ ಅಗತ್ಯ ಪ್ರೋತ್ಸಾಹ, ಮಾರ್ಗದರ್ಶನ ಮಾಡುವ ಇಂಥ ಕಾರ್ಯಕ್ರಮಗಳು ಹೆಚ್ಚಬೇಕಿದೆ. ಜ್ಞಾನ ಮನುಷ್ಯನ ಜೀವನವನ್ನು ರೂಪಿಸುವ ಶಕ್ತಿಯಾಗಿದ್ದು, ಅಲ್ಲಾಹನು ಭೂಮಿಯ ಎಲ್ಲ ಪ್ರಾಣಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಬುದ್ಧಿ, ವಿವೇಕ ಮತ್ತು ಯೋಚನೆ ಮಾಡುವ ಸಾಮರ್ಥ್ಯ ಕರುಣಿಸಿದ್ದಾನೆ. ಇದನ್ನು ಅರಿತು ಸಮಾಜದ ಮಕ್ಕಳು ಸಾಧನೆ ತೋರಿದಾಗ ಅವರನ್ನು ಅಭಿನಂದಿಸುವ ಕಾರ್ಯಕ್ರಮಗಳಿಗೆ ಸಾಕ್ಷೀಕರಿಸುವ ಮೂಲಕ ಅವರ ಪ್ರತಿಭೆಗೆ ಪ್ರೋತ್ಸಾಹಿಸುವ ಕಾರ್ಯ ಸಮಾಜದವರಿಂದ ಆಗಬೇಕು ಎಂದು ಕಿವಿಮಾತು ಹೇಳಿದರು. CPI ಮೊಹಮ್ಮದ್ ಫಸೀವುದ್ದೀನ್ ಮಾತನಾಡಿ, ಮುಸ್ಲಿಂ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ದೊರೆಯುತ್ತಿದೆ. ಆದರೆ ಈ ವಿಷಯದಲ್ಲಿ ಸಮಾಜದ ಗಂಡು ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿಯುತ್ತಿದ್ದಾರೆ. ಪಾಲಕರು ಮಕ್ಕಳನ್ನು ಸಣ್ಣವರಿದ್ದಾಗ ದುಡಿಯಲು ಕಳಿಸದೆ ಅವರಿಗೆ ಶಿಕ್ಷಣ ಕೊಡಿಸಿ ಅವರ ಭವಿಷ್ಯ ರೂಪಿಸಬೇಕು ಎಂದು ಹೇಳಿದರು. ಹಾಗಾಗಿ ವಿದ್ಯಾರ್ಥಿಗಳು ಪೋಷಕರು ಸಹ ಇಲ್ಲಿದ್ದೀರಿ. ಅವರಲ್ಲಿ ಮನವಿ ಏನೆಂದರೆ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಡೆ ಗಮನ ಕೊಡಲಿಕ್ಕೆ ಹೇಳಿ. ನೀವು ಏನೇ ಸಮಸ್ಯೆ ಇರಲಿ ಅವರನ್ನ ವಿದ್ಯೆ ಕಡೆ ಅವ್ರನ್ನ ಕರ್ಕೊಂಡೋಗಿ ಅವ್ರದ್ದು ಏನಿದೆ ವಿದ್ಯಾ ರಂಗದಲ್ಲಿ. ಇತ್ತೀಚಿನ ದಿನಗಳಲ್ಲಿ ವಿದ್ಯೆ ಇಲ್ಲಂದ್ರೆ ನಮಗೆ ಕಣ್ಣು ಇದ್ದಂಗೆ. ಕಣ್ಣು ಇಲ್ಲದ ವ್ಯಕ್ತಿ ಯಾವ ರೀತಿ ಬೇರೆಯವ್ರ ಮೇಲೆ ಆಶ್ರಯ ಆಗಿರ್ತಾನೆ, ಅದೇ ರೀತಿ ವಿದ್ಯೆ ಇಲ್ಲದ್ರೂ ಈ ಆಧುನಿಕ ಯುಗದಲ್ಲಿ ವಿದ್ಯೆ ಬಹಳ ಮುಖ್ಯ. ನೀವೆಲ್ಲ ಚಿಕ್ಕ ಮಕ್ಕಳುಗಳನ್ನ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡಿಸೋದನ್ನ ಬಿಟ್ಟು ಅವ್ರನ್ನ ವಿದ್ಯೆ ಕಡೆ, ಏನೇ ನಿಮಗೆ ಕಷ್ಟ ಇರಲಿ, ಈಗಾಗಲೇ ಕೆಲವರು ನೀವು ಓದಿರಲ್ಲ, ನಿಮ್ಮ ಮಕ್ಕಳಿಗೂ ಸಹ ಓದಲಾರ್ದಂಗೆ ಮಾಡಬೇಡಿ. ಕಷ್ಟ ಪ್ರತಿಯೊಬ್ಬರ ಜೊತೆ ಇರುತ್ತೆ, ಎಲ್ಲ ಹಂತದಲ್ಲಿ ಕಷ್ಟ ಎಲ್ಲ ಇರುತ್ತೆ. ಆದರೂ ಸಹ ನೀವು ಮಕ್ಕಳನ್ನ ಓದಿಸೋ ಕಡೆ ನಿಮ್ಮ ಗಮನ ಹರಿಸಿ. ಯಾರಿಗೂ ಸಹ ಕೆಲಸಕ್ಕೆ ಕಳಿಸೋದು, ಇನ್ನೊಂದು ಕೆಲಸ ಮಾಡಿಸೋದು, ಈಗ ದುಡಿಮೆ ಎಲ್ಲರೂ ದುಡಿದ್ರೆ ಆಗುತ್ತೆ, ಇಲ್ಲಂದ್ರೆ ಆಗಲ್ಲ ಅನ್ನೋದು ಬೇಡ. ಈಗ ಅವರಿಗೆ ನೀವು ಒಂದು 10 ವರ್ಷ ಅವರಿಗೆ ಶಿಕ್ಷಣ ರಂಗದಲ್ಲಿ ಅವ್ರನ್ನ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಒಬ್ಬರಲ್ಲ 1000 ಜನರಿಗೆ ಸಾಕಂತ ಶಕ್ತಿ ಬರುತ್ತೆ ಅವರಿಗೆ. ಹಾಗಾಗಿ ನಿಮ್ಮಲ್ಲಿ ನಾನು ಪೋಷಕರಲ್ಲಿ ಹೆಚ್ಚಿನ ಸಂಖ್ಯೆ ಇದ್ದೀರಿ. ಪೋಷಕರಲ್ಲಿ ವಿನಂತಿ ಏನಂದ್ರೆ, ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಯಾವ ಕಾರಣಕ್ಕೂ ಎಂಥ ಸಂದರ್ಭದಲ್ಲಿಯೂ ಸಹ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಡಿ. ವಿಶೇಷವಾಗಿ ನಿಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಅದನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಂಡು ನೀವು ಯಾರೂ ಸಹ ಇಲ್ಲಿಂದ ಶಪಥ ಮಾಡಿ ಹೋಗ್ಬೋದು, ಏನು ನಮ್ಮ ಹುಡುಗರಿಗೆ ವಿದ್ಯೆ ಸ್ಕೂಲು ಶಿಕ್ಷಣ ಕೊಡಿಸ್ತೀನಿ, ಬೇರೆ ಕೆಲಸಕ್ಕೆ ಕಳಿಸಲ್ಲ ಅಂತೇಳಿ ನೀವೆಲ್ಲ ಇಲ್ಲಿಂದ ಒಂದು
ಡಿಸೈಡ್ ಮಾಡಿಕೊಂಡು ದಯಮಾಡಿ ಹೋಗಿ ನಿಮ್ಮ ಮಕ್ಕಳಿಗೆ ಮುಂದಿನ ಒಳ್ಳೆ ಈ ದೇಶದ ನಾಗರಿಕರನ್ನಾಗಿ ರೂಪಿಸಬೇಕಾದ್ರೆ ಅವರಿಗೆ ಶಿಕ್ಷಣ ತುಂಬಾ ಮುಖ್ಯ. ಆದ್ದರಿಂದ ನಿಮಗೆ ಮತ್ತೊಮ್ಮೆ ಮನವಿ ಮಾಡ್ತಾ ನೀವೆಲ್ಲರೂ ನಿಮ್ಮ ಮಕ್ಕಳ ಶಿಕ್ಷಣದ ಕಡೆ ಒತ್ತು ಕೊಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಶಿಕ್ಷಣ ಸಂಯೋಜಕಿ PA ಬಾಳಿಕಾಯಿ ಮಾತನಾಡಿ, ಮುಸ್ಲಿಂ ಸಮಾಜದ ಜನಸಂಖ್ಯೆ ಹೆಚ್ಚಿದೆ, ಆದರೆ ಸಾಧನೆ ಮಾಡಿದ ಮಕ್ಕಳನ್ನು ಗೌರವಿಸುವ, ಅಭಿನಂದಿಸುವ ಕೈಗಳ ಕೊರತೆ ಕಾಡುತ್ತಿತ್ತು. ಇದೀಗ ಮುದ್ದೇಬೇಡದ ಉಮ್ಮೀದ್ ಫೌಂಡೇಶನ್ನಿಂದ ಅದನ್ನು ನೀಗಿಸುವ ಕೆಲಸವನ್ನು ಗುಲಾಂ ಮೊಹಮ್ಮದ್ ದಫೇದಾರ್ ಹಾಗೂ ಮಿತ್ರರು ಕೂಡಿ ಮಾಡಿದ್ದಾರೆ. ಫೌಂಡೇಶನ್ ಶೈಕ್ಷಣಿಕ ಉದ್ದೇಶದ ಚಟುವಟಿಕೆಗಳಿಗೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡುವುದಾಗಿ ಹೇಳಿದರು. ಎಂತಹ ಪ್ರತಿಭೆಯನ್ನು ಹೊಂದಿದಾರಪ್ಪ ಅಂದ್ರೆ ಆ ಪ್ರತಿಭೆಯನ್ನು ಗುರುತಿಸುವಂತಹ ವೇದಿಕೆ ಅವರಿಗೆ ಇವತ್ತು ಸಿಕ್ಕಿದೆ. ಬಹಳಷ್ಟು ನನ್ನಲ್ಲಿ ಒಂದು ಮೆರಿತು ಕೊರಗಿತ್ತು, ಯಾಕೆ ನಮ್ಮ ಮಕ್ಕಳನ್ನ ಗುರುತಿಸ್ತಾ ಇಲ್ಲ ಅಂತ ಹೇಳಿ. ಹೋದ ವರ್ಷ ನಮ್ಮ ಸಮಾಜದ ವಿದ್ಯಾರ್ಥಿ ನಿಖಿಲ್ ಅಹಮದ್ ಪಿಂಜಾರ್ ಲದಾಖ್ ಅಂತ ಹೇಳಿ, ಪಿಂಜಾರ್ ಸರ್ ಮಗ, ಶಿಕ್ಷಕರ ಮಗ, ನನ್ನೊಂದೇ ಒಡನಾಡನ್ನು ಹೊಡೆದಂತಹ ಶಿಕ್ಷಕರವರು, ಅವರ ಮಗ, ಅವನಿಗೆ ಆಗಲೂ 25 ನಮ್ಮ ಸಮಾಜದ ಯಾವುದು ನಾವು ಎಲ್ಲರೂ ಕೂಡಿ ಅವನಿಗೆ ಸನ್ಮಾನ ಮಾಡಿ ನಮ್ಮ ಕೊರಗಿತ್ತು. ಆ ಕೊರಗನ್ನು ಹೋಗಲಾಡಿಸಿ ಇವತ್ತು ದಫೇದಾರ್ ಏನ್ ಮಾಡ್ಬಿಟ್ರಪ್ಪ ಅಂದ್ರೆ ನಮ್ಮ ಸಮಾಜವನ್ನು ಒಗ್ಗೂಡಿಸಿ ಈ ಮಕ್ಕಳಿಗೆ ಸಿಗುವಂತಹ ಸನ್ಮಾನನ ವಂಚಿತ ಆಗಬಾರ್ದು, ನಮ್ಮ ಮಕ್ಕಳ ಪ್ರತಿಭೆಗಳು ಮುಂದೆ ಹೋಗಬೇಕು ಅಂತ ಹೇಳಿ ಈ ವರ್ಷ 2 ನನ್ನ ಮಕ್ಕಳಿಗೆ ರಿಸಲ್ಟ್ ಬಂದೈತಿ. ನಮ್ಮ ಮುಸ್ತಾಕ್ ಸರ್ ಕುಂತಿದ್ದಾರೆ ಇಲ್ಲಿ, ಅವ್ರ 2 ಮಕ್ಕಳ ರಿಸಲ್ಟ್ ಬಂದೈತಿ. ಅವ್ರ ರಿಸಲ್ಟ್ ಹೇಳಿದ್ರೆ ನೀವು ಗಾಬರಿ ಆಗ್ತೀರಿ. 1 in PUC has scored 95%. 95% ನನ್ನ ಮಗ ಕಳಿಸಿದ್ದಾನೆ. ಅವನು ಇಲ್ಲೇ ಕೂತಿದ್ದಾನೆ. ಅವನ ಮೇಲೆ ನನಗೆ ಬಹಳ ಹೆಮ್ಮೆ ಐತಿ. ಇನ್ನೊಬ್ಬನ ಸಣ್ಣ ಅವನು 10th ರಿಸಲ್ಟ್ ಬಂದೈತಿ. He has scored 92%. But still we are unable to recognize their success. We are unable to facilitate them. That is the thing. What is the we are lagging behind. ನಾವೆಲ್ಲ ಹೆಮ್ಮೆ ಪಡ್ತೀವಿ. ಆಗ ಸಮಾಜನ ಅವರು ಗುರುತಿಸೋದು ಹೇಗೆ, ಸಮಾಜಕ್ಕೆ ಮಕ್ಕಳು ಬರುವುದು ಹೇಗೆ? ಈಗ ಮೈಮುನಿಸಾ ಮುದ್ದಾಳ್ ಇಷ್ಟಿಗೆ ಆಕಿನ ಸಾಧನೆ ಸ್ಟಾಪ್ ಆಗುವುದಿಲ್ಲ. She is an exceptional side. Already I have told you because I have seen her from the bottom of her ಪ್ರಾರ್ಥನಾ ಸ್ಕೂಲ್. ಆಕಿನ ಎಜುಕೇಶನ್ ನೋಡ್ಬೋದು, ಸೆಮಿನಾರ್ ನೋಡಬಹುದು, ಆಕಿನ ಹ್ಯಾಂಡ್ ರೈಟಿಂಗ್ ನೋಡ್ಬೋದು. ಎಲ್ಲರೂ ಎಡಿಟೇಟ್ ಹೇಳ್ತಾರೆ ಪ್ರಾರ್ಥನಾ ಸ್ಕೂಲಲ್ಲಿ, ಮೇಡಮ್ ಮೈಮುನಿಸಾ ಈ ಸರಿ ಸ್ಟೇಟಿಗೆ ಫಸ್ಟ್ ಬರ್ತಾರಂತ ಬಹಳಷ್ಟು ಆಸೆ ಇಟ್ಕೊಂಡಿದ್ರು ಅವರು. ಆದರೆ ವ್ಯಾಲ್ಯುಯೇಷನ್ ರಿಸಲ್ಟ್ ಅದನ್ನು ಹೇಳಿಕ್ಕಾಗಲ್ಲ. ಅದರಲ್ಲಿ ಆ ಹುಡುಗಿ 624 ಮಾರ್ಕ್ಸ್ ಅನ್ನು ಪಡೆದು. ಆ್ಯಕ್ಚುಲಿ ಆಕಿನ ನಾನು ಮಾತಾಡೋಕ್ಕಿಂತ ಸರ್ ಆಕಿ ಮಾತಾಡಬೇಕಾಗಿತ್ತು. ನಾನು ಮಾತಾಡೋದ್ರಲ್ಲಾಗಿ ಮೈಮುನಿಸಾನೇ ಇಲ್ಲಿ ಮಾತಾಡಬೇಕಾಗಿತ್ತು. ಯಾಕಂದರೆ ಆ ಮಕ್ಕಳು ಅಚೀವ್ ಮಾಡಬೇಕಾದ್ರೆ ಬಹಳ ಕಷ್ಟಪಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಅಕ್ರಲ್ ಕೋರ್ಸ್ ಸರ್ ಅವ್ರ ಮಗನನ್ನು ಸನ್ಮಾನ ಮಾಡಿದ್ರೆ ನಾನು ಸ್ಟೇಟಸ್ ನೋಡಿದೆ ಅಷ್ಟೇ. ಸ್ಕೇಟಿಂಗಲ್ಲಿ ಅಚೀವ್ ಮಾಡಿದ್ದಾನೆ ಅಂದರೆ ಮತ್ತು ಅದರ ಬಗ್ಗೆ ನಿರಂತರವಾಗಿ ಓದ್ತಿರ್ತೀನಿ. ಬಸವ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದುವಂತಹ ಆ ವಿದ್ಯಾರ್ಥಿ 100 ಮೀಟರ್ ಓಟದಲ್ಲಿ ತಾಲೂಕು ಮಟ್ಟದಿಂದ ನ್ಯಾಷನಲ್ ಲೆವೆಲ್ವರೆಗೆ ಅಚೀವ್ ಮಾಡ್ತಾ ಇದ್ದಾನೆ ಅಂದರೆ ಅವನ ಗುರುಸೋರು ಯಾರು? ಈ ವೇದಿಕೆ ಉಮ್ಮೀದ್ ಫೌಂಡೇಶನ್. ಮುಂದಿನ ದಿನದಲ್ಲಿ ನಾನು ಸರ್ ಅವ್ರಿಗೆ ಹೇಳಿನಿ, ಸರ್ ನಾನು ಈ ಫೌಂಡೇಶನ್ ಡೊನೇಟ್ ಆಗಿ ತಗೊಳ್ಳಿ. ನಾನು ಐ ಆಮ್ ರೆಡಿ ಟು ಡೊನೇಟ್ ಫಾರ್ ದಿಸ್ ಫೌಂಡೇಶನ್ ಬಿಕಾಸ್ ದಟ್ ಈಸ್ ಅ ರಿಗ್ರೆಟ್ ಇನ್ ಮೀ. ನನ್ನಲ್ಲಿ ಯಾರೊಂದು ರಿಗ್ರೆಟ್ ಐತಿ, ನಮ್ಮ ಮಕ್ಕಳನ್ನು ಯಾರೂ ಗುರುತಿಸ್ತಾ ಇಲ್ಲ ಅಂತ ಹೇಳಿ. ಆ ಒಂದು ರಿಗ್ರೆಟನ್ನು ನೀವು ಹೋಗಿ ಬೆಳೆಸಿಲ್ಲ. ಐ ಆಮ್ ರೆಡಿ ಟು ಡೊನೇಟ್ ಎವ್ರಿಥಿಂಗ್ ಫಾರ್ ದಿಸ್ ಫೌಂಡೇಶನ್ ಅಂತ ಹೇಳ್ಬಿಟ್ಟಿದ್ದೀವಿ ನಾವು. ಎವ್ರಿ ಇಯರ್ ಇವತ್ತೇನು ನಾವು 100 ಮಂದಿ ಸೇರೀವಿ, ಇದು ಮುಂದಿನ ಸತಿ 500 ಆಗ್ತದೆ. ಅದರ ಮುಂದಿನ ವರ್ಷ ನಾವು ದೊಡ್ಡ ಒಂದು ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ಇಷ್ಟೇ 100 ಮಂದಿ ಬಂದಾರ ಅಂತ ನಾವು ಹಿಂಪಡೆಯೋದು ಬೇಡ, ಡಿಸಪಾಯಿಂಟ್ ಆಗೋದು ಬೇಡ, ಡೆಸ್ಪರೇಟು ಆಗೋದು ಬೇಡ. ನಾವೇನು ಮಾಡೋದಂದ್ರೆ ನಮ್ಮ ಪ್ರಯತ್ನ ಹಿಂಗೆ ಇರಲಿ. ನೀವು 8, 10, 12, 20, 30, 40 ಜನರು ಸೇರಿಸ್ಕೊಂಡು ಹೋಗ್ರಿ. ಈ ಪುರಸ್ಕಾರ, ಈ ಒಂದು ಸನ್ಮಾನ ಯಾವತ್ತೂ ಬಂದಾಗಬಾರ್ದು ಸರ್. ಅದಕ್ಕೆ ನಾನು ನಿಮ್ಮ ಹಿಂದೆ ಇರ್ತೀನಿ. ಒಬ್ಬ ಶಿಕ್ಷಣ ಸಂಯೋಜಕಿಯಾಗಿ ನಾನು ಏನು ಕೆಲಸ ನಿರ್ವಹಿಸಲಿಕ್ಕೆ ನಾನು ಬೇಸಿಕ್ ಆಗಿ ನಾನು ಶಿಕ್ಷಕಿ. ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ AM ಮುಲ್ಲಾ ಮಾತನಾಡಿ, ಮುಸ್ಲಿಂ ಸಮಾಜದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಪ್ರತಿಭೆಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಕಾರ್ಯ ಮಾಡಿರುವ ಉಮ್ಮೀದ್ ಫೌಂಡೇಶನ್ ಕಾರ್ಯ ಸಮಾಜದ ಮೆಚ್ಚುಗೆಗೆ ಪಾತ್ರವಾಗಿದೆ. ಸಮಾಜದ ಬಹುತೇಕ ಜನರು ದೂರದಲ್ಲಿ ನಿಂತು ಹಲವು ಮಾತನಾಡುವ ಬದಲು ಇಂತಹ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಬೇಕು ಎಂದು ಹೇಳಿದರು. ಪ್ರಾರಂಭವಾಗಿದ್ದೇ ಇಸ್ಲಾಂನಲ್ಲಿ, ಅಂದರೆ ಈ ಜಗತ್ತಿಗೆ ಮೊಟ್ಟ ಮೊದಲಿಗೆ ವಿದ್ಯೆಯ ಒಂದು ಸಂಕೇತವನ್ನು, ವಿದ್ಯೆ ಅರಿವನ್ನು ಮೂಡಿಸಿದಂದ್ರೆ ಇಸ್ಲಾಂ ಧರ್ಮ. ಆದರೆ ಇಂದು ಅದರ ವಿರುದ್ಧವಾಗಿದೆ. ಏನು 1400 ವರ್ಷಗಳ ಹಿಂದೆ ಪ್ರವಾದಿಗಳು ಒಂದು ನಮ್ಮ ಪ್ರವಾದಿಗಳು ಇಲ್ಲಿಟ್ರೇಟ್ ಇದ್ದರು, ಅವರು ಅನಕ್ಷರಸ್ಥರು. ಆದರೆ ಪ್ರಭುವಿನ ಒಂದು ವಾಣಿಯೊಂದಿಗೆ ಇಕ್ರಾ ಬಿಸ್ಮಿ ರಬ್ಬಿಕಲ್ ಓದುವಂಥ ಒಂದು ನಾಮೆಯೊಂದಿಗೆ ಓದಲು ಪ್ರಾರಂಭಿಸಿದಾಗ ಅವರ ಮೇಲೆ ಆ ಕುರಾನ್ ಅವತೀರ್ಣ ಆಯಿತು.
ದಿನದಿಂದ ವಿದ್ಯೆ ದೀಪ ಹರಿಯಿತು, ಆ ಜ್ಯೋತಿ ಇನ್ನೂ ಬೆಳೀತಾ ಇದೆ. ಆ ವಿದ್ಯೆ ದೀಪವನ್ನು ಬೆಳಬೇಕಾದಂಥ ಇಂದಿನ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ವಿಮುಖರಾಗುತ್ತಾ ಇದ್ದೀವಿ. ಅದಕ್ಕೆಲ್ಲ ಕಾರಣ ಏನು ಅನ್ನುವಂಥದ್ದು ನಾವು ಹುಡುಕಬೇಕಾಗಿದೆ. ಇಂದು ಸಮಾಜದಲ್ಲಿ ನಮ್ಮ ಮಕ್ಕಳೆಲ್ಲ ಇಷ್ಟು ಒಳ್ಳೆಯ ಅಂಕಗಳೊಂದಿಗೆ ಯಶಸ್ಸು ಗಳಿಸಿದ್ದಾರೆ. ಇಂದಿನ ಕಾಂಪಿಟೇಟಿವ್ ಯುಗ, ಸ್ಪರ್ಧಾತ್ಮಕ ಯುಗ, ಅಂತಹ ಸ್ಪರ್ಧೆಯಲ್ಲಿ ನಮ್ಮ ಮಕ್ಕಳು ಮುಂದೆ ಬರ್ತಾ ಇದ್ದಾರೆ. ಸಮಾಜ ಯಾವುದೇ ಇರಲಿ, ಇಸ್ಲಾಂ ಇರಲಿ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಯಾರೇ ಇರಲಿ, ಸಮಾಜವೇ. ಆದರೆ ಇತ್ತಿತ್ತಲಾಗಿ ಏನಾಗಿದೆ, ಆ ಸಮಾಜದವರು ತಮ್ಮ ಮಕ್ಕಳನ್ನು ಅಷ್ಟೇ ಗುರುತಿಸುವಂತ ಇದು ನಡೆದಿದ್ದಲ್ಲ. ಅದಕ್ಕಿಂತ ಮುಖ್ಯವಾಗಿ ಏನಾಗ್ತದೆ, ಒಗ್ಗೂಡಿಸಿ ಎಲ್ಲರನ್ನು ಸಮಾನ ಮಾಡೋದು ಒಳ್ಳೆಯದು. ಆದರೆ ಇವತ್ತು ನಡೆಯುವಂತಹ ಈ ಸಮಾಜದ ಇದನ್ನು ಕಂಡಾಗ ಗುಲಾಮ್ ದಫೇದಾರ್ ಅವರು ಬಹಳ ವ್ಯತ್ಯಪಟ್ಟರು. ನನಗೆ ಬಂದು ಹೇಳಿದ್ರು, ಚಾಚಾ, ಎಲ್ಲ ಸಮಾಜದವರು ತಮ್ಮ ಮಕ್ಕಳಿಗೆ ಪ್ರೋತ್ಸಾಹಕವಾಗಿ ಒಂದು ಸನ್ಮಾನ ಮಾಡಿ ಉತ್ತೇಜನ ಕೊಡ್ತಾ ಇದ್ದಾರೆ, ವಿದ್ಯೆಯಿಂದ ಮುಂದೆ ಬರ್ತಾ ಇದ್ದಾರೆ. ನಮ್ಮ ಸಮಾಜದಲ್ಲಿ ಯಾವ ಜನ ಬರಲಿಕ್ಕೆ ತಯಾರಿಲ್ಲ. ಅದಕ್ಕೆ ನಾನು ಅದನ್ನು ಮಾಡಬೇಕಂತಿದ್ದೇನೆ ಅಂತಂದ್ರೆ, ನೀನು ಒಳ್ಳೆಯ ಕೆಲಸ ಮಾಡಪ್ಪ, ಅಲ್ಲ ನಿನಗೆ ಅನುಕೂಲ, ನಿನ್ನ ಕೆಲಸ ಪೂರ್ತಿ ಆಗಲಿ ವಿಷಯ ಅಂತ ಹೇಳ್ತೀನಿ. ಅವನು 2 ಸಲ ಮೀಟಿಂಗ್ ಕರೆದ. ನಾನು ಆ ಮೀಟಿಂಗ್ ಕೊಡೋದು ಆಗಿಲ್ಲ, ನನ್ನ ಕಾರ್ಯದ ಒತ್ತಡದಿಂದ ಆಗಿಲ್ಲ. ಆದರೆ ನಾನು ಅವರಿಗೆ ಸ್ಪಂದಿಸಿದ್ದೆ. ಇದರಲ್ಲಿ ಭಾಳ ಜನ ನಮ್ಮ ವಕೀಲರು ಇದ್ದರು, ಮುಸ್ತಾಕ್ ಅವರೆಲ್ಲರೂ, ನಮ್ಮ ಆಕಾಶ ವಕೀಲರು, ಉಲಿಮಾ ಅವರೆಲ್ಲರೂ ಇದ್ದರು. ನಂತರ ಎಲ್ಲರೂ ಕೂಡ ನಾನು ಮೀಟಿಂಗ್ ಕರೆದಾಗ ಇವರು ಅಷ್ಟೇ ಕಾಣೋದ್ರೊಳಗೆ ಯಾರು ಇರ್ತಿದ್ದಿಲ್ಲ. ಅಂದರೆ ನಮ್ಮಲ್ಲಿ ಒಂದು ಸಮಾಜಕ್ಕೆ ಒಂದು ಕೀರ್ತಿದಂಥ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿ ಮಾಡತಕ್ಕಂಥ ಒಂದು ಕಾರ್ಯಕ್ರಮಕ್ಕೂ ಸಹ ಸ್ಪಂದಿಸಲಿಕ್ಕೆ ಅಂತ ಒಂದು ಸಾಮರ್ಥ್ಯ ಇಲ್ಲ ಅಂತ ನಮ್ಮ ಜನರಿಗೆ ನಾವು ಏನಂತ ಹೇಳೋಕೆ ನನಗೆ ಗೊತ್ತಾಗ್ತಾ ಇದೆ. ನನಗನ್ನಿಸ್ತದೆ, ಸುವಾಸನೆ ಇದ್ದಲ್ಲಿ ಜೇನುನ ಅಷ್ಟೇ ಬರ್ತಾವೆ, ಸುವಾಸನೆ ಇದ್ದಲ್ಲಿ ಜೇನುನ ಅಷ್ಟೇ ಬರ್ತಾವೆ. ಆದರೆ ಯಾವುದಾದ್ರೂ ಒಂದು ಸತ್ತ ಪ್ರಾಣಿ ಇದ್ದಾಗ ನೊಣಗಳು ನೋಡ್ರಿ, ಅಲ್ಲಿ ಪೂರ್ತಿ ನೊಣಗಳು ತುಂಬಿರ್ತಾವೆ. ಅಂತ ಕಾರ್ಯ ಆಗಬಾರ್ದು. ಸುವಾಸನೆ ಇದೆ, ಸುವಾಸನೆ ಅಂತ ಎಲ್ಲರೂ ಬರ್ರಿ, ಸುವಾಸನೆಗೆ ಪ್ರೋತ್ಸಾಹ ಕೊಡ್ರಿ. ಅಂದಾಗ ಮಾತ್ರ ಒಂದು ಸಮಾಜದ ಏಳಿಗೆ ಆಗ್ತದೆ. ಈ ಸಮಾಜದ ಸುವಾಸನೆ ಪೂರ ಪಸರಿಸುವಂಥ ಈ ಕಲಿಗಳು, ಈ ಮೊಗ್ಗುಗಳು ಮುಂದೊಂದು ದಿನ ನಮ್ಮ ಸಮಾಜದ ಕೀರ್ತಿಯನ್ನು ತರ್ತಾವಂತ ಅನ್ನುವಾದ ನಾವು ಈಗಾಗಲೇ ಸಾಕಷ್ಟು ಹೇಳಬೇಕನ್ನುವಂಥ ನನಗೆ ತವಕಿದೆ. ದಿವ್ಯ ಸಾನ್ನಿಧ್ಯವನ್ನು ವಿಜಯಪುರ ಜಮಿಯತೆ ಎ ಅಬ್ಮಾಯಿ ಕದೀಂ उपाध्यक्ष मौलाना निसार अहमद जामई हमारे तलबा और तालिबात के अंदर इन्हें इतनी हिम्मत भी है, इतनी ज़रूरत भी है और इनके अंदर काबिलियत भी है अल्हम्दुलिल्लाह। मगर इन बच्चों को आगे लाना ये समाज का काम है। अगर ये समाज अगर बेदार हो जाए तो इंशाअल्लाह हमारे बच्चे भी बेदार होंगे और हमारे बच्चे ये तालुके का नाम नहीं बल्कि कर्नाटक बल्कि पूरे हिंदुस्तान का नाम रोशन करेंगे इंशाअल्लाह। मैं तमाम समाज के तमाम जिम्मेदार से गुजारिश करूँगा कि आप भी इसके अंदर बढ़ चढ़कर हिस्सा लें। और आपको ऐलान किया गया मस्जिद के अंदर, तो हमारी तादाद ऐसी होनी चाहिए कि पूरा हाल कचाकच भर जाना चाहिए। मगर आज हमारे अंदर वो शऊर व बेदार अभी बेदार नहीं हुआ है। हमारे अंदर वो शऊर जो आना था वो नहीं आया है। लिहाजा हमारे अंदर वो बेदार करने की जरूरत है। लिहाजा मैं तलबा तालिबात से गुजारिश करूँगा, आप ये मरहले जो पहुँचे हैं इंशाअल्लाह आएंगा आगे और मेहनत करें। इंशाअल्लाह ऐसी मेहनत करें आपके स्कूल का नाम, कॉलेज का नाम, वालिदैन का नाम और असातिज़ा और हमारे पूरे हिंदुस्तान बल्कि हिंदुस्तान का नाम रोशन करें। ये आपके अंदर ही जुस्तजू होना चाहिए। अल्लाह से दुआ करते हैं कि अल्लाह ताला आपके इल्म में बरकत अता फरमाए। अल्लाह आप लोगों इससे भी ज़्यादा नंबरात हासिल करके कर्नाटक बल्कि हिंदुस्तान का नाम रोशन करने की आपको तौफीक अता फरमाए। अल्लाह से दुआ है कि अल्लाह हम सबको मुद्देबळ जमियते उलेमा हिंद संचालक कारी इसाक मागी, मौलाना अल्लाबख्श काजी, मोहम्मद रफीक नदाफ ವಹಿಸಿದರು. ಬಾಗಲಕೋಟ್ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿ ಹಾಜಿ ಸಾಬ್ ರುದ್ರವಾಡಿ, ಪುರಸಭೆ ಮಾಜಿ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ, ಹೆಸ್ಕಾಂ ನೌಕರರ ಸಹಕಾರ ಸಂಘದ ನಿರ್ದೇಶಕ ಹುಸೇನ್ ನಾಯ್ಕೋಡಿ, ಗಣ್ಯರಾದ ಲಾಡ್ಲೆ ಮೆಶಾಕ್ ಎನ್ ನಾಯ್ಕೋಡಿ, ವಕೀಲರಾದ NB ಮುದ್ನಾಳ್, ಪ್ರೊಫೆಸರ್ ಮುಸ್ತಾಕ್ ಬಾಗ್ವಾನ್, ಮೊಹಮ್ಮದ್ ಶಫಿ ಅಕ್ಕಲಕೋಟ್ ಮೊದಲಾದವರು ಇದ್ದರು. ಪ್ರೊಫೆಸರ್ ರಹೀಂ ಮುಲ್ಲಾ ಸ್ವಾಗತಿಸಿದರು. ಉಮ್ಮೀದ್ ಫೌಂಡೇಶನ್ ಸಂಚಾಲಕ ಗುಲಾಮ್ ಮೊಹಮ್ಮದ್ ದಫೇದಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಕೀಲರಾದ NR ಮೊಕಾಶಿ ನಿರೂಪಿಸಿದರು. ಇನ್ನೋರ್ವ ವಕೀಲರಾದ MA ಲಿಂಗಸ್ಕೂರು ಕಾರ್ಯಕ್ರಮದಲ್ಲಿ ವಂದಿಸಿದರು. ವಿದ್ಯಾರ್ಥಿಗಳಿಗೆ ಅಭಿನಂದನೆ. SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮುದ್ದೇಬೇಳ ಪಟ್ಟಣದ ಮೈಮೂನಾ ಮುದ್ನಾಳ್, ಮಿಸ್ಬಾ ಬಾಗಲಕೋಟ್, ಸಿದ್ದಿಕಾ ಅವಟಿ, ಅರ್ಷದ್ ರಿಸಾಲ್ದಾರ್, ಜೈಬುನ್ನಿಸಾ ತಾಳಿಕೋಟಿ, ನೇಹಾ ಮಕಾನ್ದಾರ್, ಸುಮಯ್ಯ ಗಣಿ, ಮಹಬೂಬಿ ದೊಡ್ಮನಿ, ಫಹಿಮಾ ಖತೀಬ್ ಹಾಗೂ
PUCಯಲ್ಲಿ ಸಾಧನೆ ತೋರಿದ ಆಸಿಫಾ ಖತೀಬ್, ಕಾಶಿಂಬಿ ಮುಲ್ಲಾ, ಜುನೇರಾ ಎತ್ತಿನಮನಿ ಹಾಗೂ ವಿಶೇಷ ಸಾಧನೆ ತೋರಿದ ಮೊಹಮ್ಮದ್ ಜಿಶಾನ್ ರಿಸಾಲ್ದಾರ್, ಮೊಹಮ್ಮದ್ ಆಹಿಲ್ ಅಕ್ಕಲ್ಕೋಟ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಈಗ ನಾವು ಎಷ್ಟೇ ರ್ಯಾಂಕ್ ತಗೊಂಡ್ರು ಯಾವುದೋ ಒಂದು ಫೌಂಡೇಶನ್ ಬಂದಿದ್ದಿಲ್ಲ. ನಮ್ಗೆ ಸನ್ಮಾನ ಮಾಡೋದು, ನಮ್ಗೆ ಪ್ರೋತ್ಸಾಹ ಮಾಡ್ಬೇಕಂತ ಹೇಳಿ. ಆದ್ರೆ ಇದೇ ಫಸ್ಟ್ ಟೈಮ್ ಅದನ್ನ ಒಂದು ಉಮ್ಮಿ ಫೌಂಡೇಶನ್ ಅಂತ ಹೆಸರಿನಲ್ಲಿ ನಮ್ಗೆ ಸನ್ಮಾನ ಮಾಡ್ತಿದ್ದಾರಲ್ಲ, ಅದು ಭಾಳ ಖುಷಿ ಆಯಿತು. ಆ್ಯಂಡ್ ಐ ಲೈಕ್ ಯುವರ್ ಎನ್ಕರೇಜ್ಮೆಂಟ್ ದಿ ಮೋಸ್ಟ್ ಆ್ಯಂಡ್ ವಿ ವಿಲ್ ಡೂ ಬೆಟರ್, ನಾಟ್ ಓನ್ಲಿ ಫಾರ್ ಆರ್ ಮುಸ್ಲಿಂ ಸಮಾಜ, ವಿ ವಿಲ್ ಡೂ ಫಾರ್ ಆರ್ ಕಂಟ್ರಿ ಆಲ್ಸೋ, ಬಿಕಾಸ್ ವಿ ಆಲ್ ಆರ್ ಇಂಡಿಯನ್ ಆ್ಯಂಡ್ ವಿ ಹ್ಯಾವ್ ಗ್ಯಾದರ್ಡ್ ಹಿಯರ್ ಟು ಡೂ ಆ್ಯಂಡ್ ವಿ ವಿಲ್ ಡೂ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.